ಇಷ್ಟು ಸರೌಂಡಿಂಗ್ ಅಂತ ಇರುತ್ತೆ, ಆ ಸರೌಂಡಿಂಗ್ ಒಳಗಡೆ ಯಾರು ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ. ಸೊ ಆ ಥರ ಎಲ್ಲ ಮೇಂಟೈನ್ ಮಾಡ್ತಾರೆ ನಮ್ಮ ಕಡೆ. ಇವಳು ದೊಡ್ಡೋಳು, ಇವಳು ಚಿಕ್ಕೋಳು. ದೊಡ್ಡೋಳು ಒಂಚೂರು ಸೈಲೆಂಟು, ಇವಳು ಚಿಕ್ಕೋಳು ಒಂಚೂರು ತಲೆ ನಂತರ. ಕರುನು ನೋಡ್ತಾ ಇತ್ತು ನಮ್ಮನ್ನ, ಈ ನನ್ನ ಮಕ್ಳು ಏನೋ ಮಾಡ್ತಾವ್ರಲ್ಲ ಅಂತ. ಓಕೆ. ಅಂಡ್ ಇಲ್ಲೆಲ್ಲ ಪಾರ್ಟಿ ಫುಲ್ ಡಿಜೆ ಗೀಜೆ ಹಾಕೊಂಡ್ಬಿಟ್ಟು ಲೈಟ್ ಗೀಟ್ ಹಾಕೊಂಡ್ಬಿಟ್ಟು ಡಿಚ್ಚಿಗೆ ಅನ್ಸ್ಬೋದು. ಫಾರ್ಚುನರು ಇಲ್ಲ, ಕ್ರೆಟಾನು ಇಲ್ಲ, ಸ್ಕೂಟಿ ಎತ್ಕೊಂಡು ಹೋಗೋ ಟೈಮ್ ಬಂದಿದೆ. ಮನೇಲಿ ಅಡುಗೆ ಮಾಡಿಲ್ಲ ಅನ್ಬಿಟ್ಟು ಚೆನ್ನಾಗಿ ತಿನ್ನಕ್ಕೆ ರೆಡಿನಾ? ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿಯಾಗಿ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಯಾರು ಹೊಸಬ್ರು ಬಂದಿದ್ದೀರಾ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವನೇನಪ್ಪ ಇವನು ಟವಲ್ ತೆಗೆದ್ಬಿಟ್ಟು ಹೆಗ್ಲ ಮೇಲೆ ಹಾಕೊಂಡು ಹಿಂಗೆ ಮಾತಾಡ್ದು ಅವನೇನು ಯೋಚನೆ ಮಾಡ್ತಿದ್ದೀರಾ? ಹೌದು ಗೈಸ್, ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಅದನ್ನು ಟವಲ್ ಹಾರಾಕ್ಬೇಕಲ್ವಾ? ಸೊ ಅದಕ್ಕೆ ಅಂದ್ಬಿಟ್ಟು ಹಂಗೆ ಹೆಗ್ಲ ಮೇಲೆ ಹಾಕೊಂಡು ಬಂದೆ. ಅದನ್ನ ಇವಾಗ ಹೊರಗಡೆ ಹಾಕಬೇಕು. ತಲೆಯೆಲ್ಲ ಒರೆಸಿರ್ತೀನಲ್ಲ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದೆ ನನ್ನ ಕೂದಲು ಅಲ್ವಾ? ಸಾಕಾಗಿದೆ. ಅಂದರೆ ನನ್ನ ಕೂದಲು ಬರ್ತಾ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ಗೈಸ್, ಮಸ್ತಾಗಿದೆ. ಎಲ್ಲರೂ ನನ್ನ ಕೂದಲು ಮೇಲೆ ಕಣ್ಣು ಹಾಕ್ಬಿಟ್ಟವ್ರೆ, ಹಂಗೆ ಇವಾಗ ಉದ್ರ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸೊ ಅದೊಂದು ಸರಿ ಮಾಡಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ನ ವಿಶೇಷತೆ ಏನು ಅಂತಂದರೆ, ನಮ್ಮ ರಿಲೇಷನ್ನವರ ಊರಲ್ಲಿ ಹಬ್ಬ ಇದೆ. ಆ್ಯಂಡ್ ಅಲ್ಲಿಗೆ ನಾವೆಲ್ಲ ಹಬ್ಬದ ಊಟ ತಿನ್ನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ನಮ್ಮ ಅತ್ತಿಗೆನ ಮನೇಲಿ ಅಡುಗೆ ಮಾಡಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ತಿನ್ನಕ್ಕೆ ರೆಡಿನಾ? ಚೆನ್ನಾಗಿದೆ ಶರ್ಟು ಗೈಸ್. ನಾನು ಹಂಗೆ ಹಿಡಿದ್ಬಿಡಿ ಗೈಸ್. ನನ್ನ ಔಟ್ಫಿಟ್ ನೋಡಿ ಗೈಸ್, ಚೆನ್ನಾಗಿದೆಯಾ? ಇಸ್ ಇಟ್ ಗುಡ್ ಗೈಸ್? ಒಂಚೂರು ಬೈಸಿಪ್ಸ್ ಒಂಚೂರು ದಪ್ಪ ಮಾಡಬೇಕು ಗೈಸ್. ಒಂಚೂರು ದಪ್ಪ ಮಾಡಬೇಕು ಗೈಸ್. ಆ್ಯಕ್ಚುಲಿ ಜಿಮ್ಮಿಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ, ಬಟ್ ಜಿಮ್ಮಿಗೆ ಇನ್ನೂ ಸೇರ್ಕೊಳ್ಳೋ ಟೈಮ್ ಬಂದಿಲ್ಲ. ಹೇಳೋದಲ್ಲ ಗೈಸ್, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಟೈಮೇ ಇಲ್ಲ ನಂಗೆ ಆಗ್ಬಿಟ್ಟಿದೆ ಜೀವನದಲ್ಲಿ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಒಂದು ಹೆಜ್ಜೆ ಇಡಬೇಕು, ಒಂದು ಗುರಿ ಮುಟ್ಟಬೇಕು ಅಂತಂದರೆ ಇದೆಲ್ಲ ಸ್ಯಾಕ್ರಿಫೈಸಸ್ ಮಾಡಬೇಕು. ಸೊ ಇಟ್ಸ್ ಓಕೆ. ಬೈಲಿ ಗೈಸ್ ನೋಡಿ. ಡ್ರೆಸ್ಸು ಮರಿ ಆಗ್ತದಲ್ಲ ಮನೆ ನಿನ್ನ ಚಡ್ಡಿಯಾ? ಡ್ರೆಸ್ ಮರಿ ಆಗ್ತದಲ್ಲ ನಿನ್ನ ಚಡ್ಡಿಯಾ ಗೈಸ್? ಇವಳು ಹಾಕೊಂಡ್ರೆ ಡ್ರೆಸ್ ನೋಡಿ, ಇಲ್ಲಿ ಚಡ್ಡಿ ಮರಿ ಆಗ್ತದೆ ಇವಳಿಗೆ. ಅದಕ್ಕೆ ಚಡ್ಡಿ ಮರಿ ಹಾಕಂಗೆ ಹಾಕಿದಿರಲ್ಲ ಅದಕ್ಕೆ ಡ್ರೆಸ್ನ ಇವಳಿಗೆ. ಓ ಗೈಸ್, ಇದು 3-4 months. ಅಯ್ಯ, ಇದೇನಿದು ಔಟ್ಫಿಟ್ ಚೆಕ್ಕಾ ಗೈಸ್? ಔಟ್ಫಿಟ್ ಚೆಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ತಿರ್ಗು ಕೈ ಹಿಡ್ಕೊ ತಿರ್ಗು ಹಿಂಗೆ ತಿರ್ಗಲಿ ತಿರ್ಗು ಸೊ ಗೈಸ್, ಇವಳನ್ನ ಹಿಂಗೆ ರೆಡಿ ಮಾಡಿಸ್ಕೊಂಡು ನಮ್ಮನೆ ಏನಂತ ವರ್ಡಿಂಗ್ಸ್ ಇದೆ ಅಂತನಾ? ಎಲ್ಲ ತಿರ್ಗ ಈ ಕಡೆ ತಿರ್ಗವ. ಏನೈತೆ ತರ್ಸನ? ಐ ಗಾಟ್ ಇಟ್. ಇರು ಒಂದು ನಿಮಿಷ. ಐ ಗಾಟ್ ಇಟ್ ಫ್ರಮ್ ಮೈ ಮಮ್ಮ ಗೈಸ್. ಈ ವರ್ಡಿಂಗ್ಸಿಗೋಸ್ಕರ ನಮ್ಮ ಅದಕ್ಕೆ ತಗೊಂಬಂದವ್ರೆ ಹೋಗ್ಬಿಟ್ಟು. ಸೊ ಈಗ ಎಲ್ಲರನ್ನೂ ಕರ್ಕೊಂಡು ಹೋಗೋ ಟೈಮ್. ಆ್ಯಂಡ್ ಅವ್ರದ್ದು ಮನೆ ಸಕಲಾಗಿದೆ ಗೈಸ್. ಇಫ್ ಪಾಸಿಬಲ್ ಅವ್ರ ಮನೆ ತೋರಿಸ್ತೀನಿ. ಅವರು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿರೋದು, ಮಸ್ತಾಗಿ ಕಟ್ಟವ್ರೆ. ನಮ್ಮ ಮನೆದು ಒಂದು ಸಲ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಪ್ಲ್ಯಾನಿಂಗ್ ಏನಿಲ್ಲ. ಪ್ಲ್ಯಾನಿಂಗ್ ಬಂದಮೇಲೆ ಮಾಡೋಣ, ಓಕೆನಾ? ನಮ್ಮನೆ ಅದೇನೋ ಗದ್ದೆಗೆ ಸ್ವಲ್ಪ ನೀರು ಬಿಟ್ಟಿದ್ರು. ಸೊ ಅದ್ರ ಬಗ್ಗೆ ಏನೋ ವಾಲ್ದು ಡಿಸ್ಕಷನ್ ಮಾಡ್ತಾವ್ರೆ. ಸೊ ಇದೇನು ಜಗಳಾಡ್ತಾರೆ ಅಂತ ಅಂದ್ಕೊಂಬಿಡಿ, ಅದೇನೋ ಡಿಸ್ಕಷನ್ ಮಾಡ್ತಾವ್ರೆ. ಸೊ ಇವಾಗ ಎಲ್ಲರೂ ಕರ್ಕೊಂಡು ನಮ್ಮ ಫಾರ್ಚುನರ್ ಎತ್ಕೊಂಡು ಹೋಗ್ಬೇಕು. ಅದು ಫಾರ್ಚುನರ್ ಅಲ್ಲ ಗೈಸ್, ಕರೆಕ್ಟಾ? ನಮ್ಮ ಹತ್ರ ಯಾವ ಕಾರಲ್ಲಿ ನಾವು ಫಾರ್ಚುನರಲ್ಲೇ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಇರಬೇಕು. ನಮ್ಮಮ್ಮ ನೋಡಿ, ನಮ್ಮ ಪಣ್ಣಿಗೆ ಬೈತಾವ್ರೆ, ಫೋನ್ ಇರ್ಕೊಂಡಿಲ್ಲ ಅಂದ್ಬಿಟ್ಟು. ನಮ್ಮ ಮಮ್ಮಿ ಅವ್ರು ರೆಡಿ. ಮಮ್ಮಿ ಸಲ್ಯೂಟ್. ಮನೇಲಿ ಅಡುಗೆ ಮಾಡಿಲ್ಲ ಅಂದ್ಬಿಟ್ಟು ಹಬ್ಬದ ಊಟ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾರೆ ಗೈಸ್, ರೇಷನ್ ಉಳಿಸ್ಬಿಡೋಣ ಅಂತ. ಒಂದ್ಲಾ ಬರ್ಬೇಕಾ? ನೋಡಿ ಯಾವ ಕೀಯಾ? ಕಾರಲ್ಲಿ ಹೋಗೋಣ ಅಂದ್ರೆ ಮತ್ತೆ ಅಲ್ಲ ಐಕಿಲ್ವಾ? ಓಕೆ ಗೈಸ್, ಗಾಡಿ ಕೀ ತಗೋಬೇಕು. ಗಾಡಿ ಕೀ ಮರ್ತೆ ಬಿಟ್ಟಿದ್ದೀನಿ ನಾನು. ಸೊ ಗಾಡಿ ಕೀ ತಗೊಂಡು ಹೋಗೋಣ ರೀ. ನಮ್ಮನೆ ಈಗ ನಮ್ಮ ಹತ್ತಿಗೆ ಸ್ಲಿಪ್ಪರ್ಸ್ ಹುಡುಕ್ತಾವ್ರೆ. ಅದೇ ಸ್ಲಿಪ್ಪರ್ ಅದು ಎಲ್ಲಿ ಬಿಸಾಕವ್ರೆ ಅಂದರೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಸೊ ಆ ಸ್ಲಿಪ್ಪರ್ಸ್ ಹುಡುಕ್ತಾ ಕೂತವ್ರೆ. ಅವಳಿಗೆ ಸ್ಲಿಪ್ಪರು ನೀವು ಒಬ್ಬರು ಹಾಕೊಂಬಿಟ್ರೆ ಪಾಪ ಅವಳಿಗೆ. ಬಾ ನಿಧಾನಕ್ಕೆ ಬಾ. ಬರ್ತದೆ ಬಾ. ಎಲ್ಲರನ್ನು ಫಸ್ಟ್ ಇವಳೆ ಕರ್ಕೊಂಡು ಹೋಯ್ತಾಳೆ ಗೈಸ್. ಗೈಸ್, ಗ್ರೆನೇಡ್ ಸುಡ್ತೈತಲ್ವ, ಅದಕ್ಕೆ ಅವ್ಳ ಮುಖ ನೋಡಿ. ಸುಡ್ತೈತಾ ಅಂದ್ಬಿಟ್ಟು ಅವ್ಳು ನಡೀತಾಯಿಲ್ಲ. ಸೊ ಬನ್ನಿ ಗೈಸ್, ಇಲ್ಲಿಂದ ನಮ್ಮ ಫಾರ್ಚುನರ್ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ.
ನಮ್ಮಮ್ಮ ನಮ್ಮ ಫಾರ್ಚುನರ್ ಬೇಡ ಅಂತ ಅಂದ್ಬಿಟ್ಟು ಬೈಕ್ ಎತ್ಕೊ ಅಂತ ಹೇಳ್ತಾರೆ. ಫಾರ್ಚುನರ್ ಗಾಡಿ ನಮ್ಮಮ್ಮ ಮೈಂಡ್ ವೈಸ್ ಇದೇನು ಕ್ರೆಟಾ ಕಾರ್ ತಗೊಂಡು ಹೋಗ್ಬಿಟ್ಟು ಫಾರ್ಚುನರ್ ಅಂತವನಲ್ಲ ಅಂತ ಇದ್ದೀರಾ? ಯಾವ ಗಾಡಿ ಓಡಿಸ್ತೀವಿ ಫಾರ್ಚುನರ್ ಅಂದ್ಕೊಂಡು ಓಡಿಸ್ಬೇಕು ಗೈಸ್. ಆನೆ ಗಾಡಿ ಅದಂತೂ ಕ್ರೇಜಿ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಫಾರ್ಚುನರು ಇಲ್ಲ, ಕ್ರೆಟಾನೂ ಇಲ್ಲ, ಸ್ಕೂಟಿ ಎತ್ಕೊಂಡು ಹೋಗೋ ಟೈಮ್ ಬಂದಿದೆ. ಅದೇ ಸೊ ಸ್ಕೂಟಿ ಎತ್ಕೊಂಡು ಹೋಗೋಣ ಬನ್ನಿ. ಚಲೋ ಹೋಗ್ಬಿಟ್ಟು ಹೊಟ್ಟೆ ದಪ್ಪ ಮಾಡ್ಕೊಂಬರೋಣ. Soy arena, oh so bright. Baila conmigo toda la night. El ritmo suena, can you feel? Move your body, it's so. ಸೊ ಗೈಸ್ ನಮ್ಮ ಅಮ್ಮನ ಕರ್ಕೊಂಡು ಅಲ್ಲಿಂದವ ಈಗ ನಮ್ಮ ನೆಂಟ್ರ ಮನೆಗೆ ಬಂದಿದ್ದೀವಿ. ಇವರು ನಮ್ಮ ಅಣ್ಣನ ಫ್ರೆಂಡು, ಅಪ್ಪ ಅಮ್ಮ ಎಲ್ಲವರೇ. ಹೋಮ್ ಟೂರ್ ಗೈಸ್ ಫಸ್ಟು ಹೊಟ್ಟೆ ಸಿಗ್ತದೆ, ಹೊಟ್ಟೆಗೆ ಹಾಕೊಂಬಿಟ್ಟು ಆಮೇಲೆ ಹೋಮ್ ಟೂರ್ ಇವ್ರ ಜೊತೆನೇ ಮಾಡಿಸ್ತೀನಿ. ನಮ್ಮ ಅಮ್ಮ ನೋಡಿ ರೆಡಿ ಆಗ್ಬಿಟ್ಟು ಅವ್ರು ತಿನ್ನೋಕ್ಕೆ. ಗೈಸ್ ಇವರು ನಮ್ಮ ಕಾರ್ತಿ ಅಣ್ಣವ್ರ ಮಿಸ್ಸಸ್. ಹಾಯ್, ಹೋಮ್ ಟೂರ್ ಮಾಡಿಸ್ತೀನಿ, ಅವಾಗ ತೋರಿಸ್ತೀನಿ ಮತ್ತೆ. ಹ್ಞೂ ಹೋಮ್ ಓನರ್ ಅವ್ರೆ. ಇಲ್ಲಿ ನಮ್ಮ ಅದಕ್ಕೆ ಹೊಟ್ಟೆ ಸಿಗ್ತೈತಾ ಫುಲ್ಲಾ? ಗೈಸ್ ಫಸ್ಟ್ ಇವಾಗ ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಸೊ ಗೈಸ್ ಒಟ್ಟು ಬೇರೆ ಊಟ ಆಯಿತು. ಇವಾಗ ಹೋಮ್ ಟೂರ್ ಮಾಡೋಣ ಅಂತ ಹೇಳಿದ್ನಲ್ಲ, ಸೊ ಹೋಮ್ ಟೂರ್ ಮಾಡಬೇಕು. ಇಲ್ಲಿ ನಮ್ಮ ಕಾರ್ತಿಕ್ ಅವ್ರ ಜೊತೆಲವ್ರೆ. ಇವರೇ ಗೈಸ್ ಈ ಮನೆ ಕಟ್ಸಿದ್ದು. ಇವರು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರು. ಸಾರಿ, ಅವ್ರಂಗೆ ನಾನು ಸಿವಿಲ್ ಇಂಜಿನಿಯರು, ಬಟ್ ನಾನು ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾಯಿಲ್ಲ, ಇವರು ಗೌರ್ಮೆಂಟ್ ಕೆಲಸದಲ್ಲಿ ಅವರೇ. ಸೊ ಇವಾಗ ಇವ್ರ ಜೊತೆ ಹೋಮ್ ಟೂರ್ ಮಾಡೋಣ ಬನ್ನಿ. ಚಲೋ ಕಾರ್ತಿಕ್ ಬನ್ನಿ. ಸೊ ಗೈಸ್ ಇದು ಎಂಟ್ರೆನ್ಸು. ಇವರು ನಮ್ಮ ಕಾರ್ತಿಯಣ್ಣವ್ರಪ್ಪ. ಆಯ್ ಮಾಡೋಣ. ಹಾಂ ಹಾಯ್. ಇವ್ರು ಕಾರ್ತಿಯಣ್ಣವ್ರಮ್ಮ, ಇವ್ರು ಕಾರ್ತಿಯಣ್ಣವ್ರ ಮಾವ ಗೈಸ್. ಹಾಯ್ ಹಾಯ್ ಹಾಯ್. ಇಲ್ಲಿ ನಮ್ಮ ಅತ್ತಿಗೆನೂ ನಮ್ಮ ಅಮ್ಮನೂ ಅಟ್ಬೇರಿ ತಿನ್ಬಿಟ್ಟು ನೋಡಿಲಿ ಇಲ್ಲೇ ಗೊತ್ತವ್ರೆ. ಸೊ ಬನ್ನಿ ಗೈಸ್, ಇದು ಎಂಟ್ರೆನ್ಸ್ ನಿಮಗೆ. ಆಕ್ಚುಲಿ ಇವತ್ತು ನಿಮ್ಗೆ ಫುಲ್ ಆರ್ಗನೈಸ್ ಆಗಿ ಸಿಗಲ್ಲ. ಇವತ್ತೇನೋ ಅಂದ್ರೆ ಹಬ್ಬ ಐತೆ, ಎಲ್ಲ ಐತೆ ಎಲ್ಲ ಐತೆ. ಮನೇಲೆಲ್ಲ ಹಬ್ಬ ಇರೋದ್ರಿಂದ ಸ್ವಲ್ಪ ಕಸ ಗಿಸ ಎಲ್ಲ ಹಂಗೆ ಅನ್ಕೊಂಡ್ಬಿಟ್ಟೈತೆ. ಸೊ ಎಂಟ್ರಿ ಒಂದು ನಿಮಿಷ ಇದು ಎಂಟ್ರೆನ್ಸ್ ಬಾಗಿಲು. ಸೊ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಬಂದಿದ್ದ ತಕ್ಷಣ ರೈಟ್ ಸೈಡಿಗೆ ನಿಮಗೆ ಟಿ ವಿ ಯೂನಿಟ್ ಇದೆ. ಸೊ ನೋಡಿ ಟಿ ವಿ ಯೂನಿಟ್ ಈ ಥರ ಮಾಡಿಸಿದ್ದಾರೆ. ಇದು ಸೈಡ್ ಪೋರ್ಷನ್ ಬರುತ್ತೆ ನಿಮಗೆ. ಇಲ್ಲಿ ಸೆಂಟ್ರಲ್ಲಿ ಪ್ಯಾನಲ್ ಬರುತ್ತೆ, ಆ ಕಡೆ ಸೈಡ್ ಪೋರ್ಷನ್ ಬಂದಿದೆ. ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಬರುತ್ತೆ. ಹಾಂ ಚೆನ್ನಾಗಿ ಸ್ವಲ್ಪ ಅನ್ಆರ್ಗನೈಸ್ ಆಗೈತೆ. ಇದು ಬಂದು ಆಕ್ಚುಲಿ POP ಮಾಡಿಸಿದ್ದಾರೆ ಇಲ್ಲೇ. ಡ್ಯೂಪ್ಲೆಕ್ಸ್ ಮನೆಗೆ ಇದು ಆಕ್ಚುಲಿ ನಮ್ಮ ಮನೆಗೆ ಏನು POP ಮಾಡಿಸಿದ್ವಲ್ಲ, ಅದು ಇವ್ರ ಮನೆಗೆ ಮಾಡಿರೋರ್ನ ಇವ್ರ ಕಾಂಟ್ಯಾಕ್ಟ್ ಹೇಳಿದ್ದಕ್ಕೆ ನಾವು ನಮ್ಮ ಮನೇಲಿ ಮಾಡಿಸಿದ್ದು ಅಲ್ವಾ? ಶಶಿಯಣ್ಣ ಮಾಡಿದ್ದು ಬ್ಯಾಂಗ್ಳೂರ್. ಇದು ಬಂದು ನೀವು ಎಂಟ್ರಿ ಆಗ್ತಿದಂಗೆ ಲೆಫ್ಟ್ ಅಲ್ಲಿ ಒಂದು ರೂಮ್ ಸಿಗುತ್ತೆ. ಇದು ಆಕ್ಚುಲಿ ಚಿಲ್ಡ್ರನ್ಸ್ ರೂಮ್ ಅಂತ, ಕುಬೇರ್ ರೂಮ್ ಅಲ್ಲಿ. ಯಾರಿಗೆ ಇದು? ಇದು ನಮ್ಮ ತಂದೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ. ಸೊ ಗೈಸ್ ಇದು ಶಾಸ್ತ್ರ ಏನು ಜಾತಕ ಅಲ್ಲ, ಯಂತ್ರ ಪ್ರಕಾರ ಕುಬೇರ್ ಮೂಲೆಯಲ್ಲಿ ಇರ್ಬೇಕು ಅಂತ ಹೇಳೋದು. ಕುಬೇರ ವಾಸ್ತು ಪ್ರಕಾರ ಕುಬೇರ ಅಲ್ಲ ಇದು. ಇದು ಆಕ್ಚುಲಿ ಇದ್ರ ಮೂಲೆ, ಅಜ್ಞಾನ ದೇವ್ರ ಮೂಲೆ. ಅದಕ್ಕೆ ಚಿಲ್ಡ್ರನ್ಸ್ ರೂಮ್ ಅಂತಾರೆ. ಓಕೆ, ಸೊ ಇದು ಕಿಡ್ಸ್ ರೂಮ್ ಗೈಸ್. ಕಿಡ್ಸ್ ರೂಮ್ ಅಂತ. ಕಿಡ್ಸ್ ರೂಮ್. ಓಕೆ, ಸೊ ಕಿಡ್ಸ್ ರೂಮ್ ಇಂದ ಹೊರಗಡೆ ಬಂದಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಡೈನಿಂಗ್ ಸಿಗುತ್ತೆ. ಡೈನಿಂಗ್ ಟೇಬಲ್ ತರಬೇಕು. ಅದನ್ನ ಡೈನಿಂಗ್ ಟೇಬಲ್ ತಂದಿಲ್ಲ. ಲೈಟ್ ಆಗಿ ಎಲ್ಲ ಲೈಟ್ ಹಾಕಿ ಹೇಳ್ತೀನಿ ಗೈಸ್. ಇದನ್ನು ನೋಡಿ, ಇದು ಚೆನ್ನಾಗಿ ಮಾಡ್ತಾರೆ POP. ಸೊ ಇದು ಡೈನಿಂಗ್ ಟೇಬಲ್ ಮಾಡಿಸಿರೋದು. ಡೈನಿಂಗ್ ಟೇಬಲ್ ಬರಬೇಕು, ಇನ್ನ ಬಂದಿಲ್ಲ. ಅಂಡ್ ಅದ್ರ ಪಕ್ಕದಲ್ಲಿ ಇದು ಬಂದು ನಮ್ಮ ದೇವ್ರ ಮನೆ. ನೋಡಿ ದೇವ್ರ ಮನೆ. ಅದು ಬಂದು ಕಾರ್ವಿಂಗ್ ಬಂದು ಲಕ್ಷ್ಮಿ ಇದ್ದಾರೆ. ಸಿಂಪಲ್ ಆಗೈತೆ, ಜಾಸ್ತಿ ಒಳಗಡೆ ಏನೋ ಇದು ಕೊಟ್ಟಿಲ್ಲ ನಾವು. ಡಿಸೈನು ಸಿಂಪಲ್ ಆಗಿದ್ರೆ ಸಕಲಾಗಿ ನೋಡಿ ಗೈಸ್. ಸೇಮ್ ನಮ್ಮನೆ ಇವ್ರ ಮನೆಗೆ ಏನು ಹಾಕ್ಸಾರಲ್ಲ ಅದೇ ಟೈಲ್ಸ್ ನಾವು ಹಾಕ್ಸಿರೋದು ದೇವ್ರ ಮನೆಗೆ. ಇಲ್ಲಿ ನೋಡಿ, ಇಲ್ಲಿ ಲಕ್ಷ್ಮಿ. ಸೊ ಆಮೇಲೆ ಒಂದು ಕಿಚನ್ ಲೇಡೀಸ್ ಏರಿಯಾ. ಇದು ಯಾವ ಟೈಪ್ ಆಫ್ ಕಿಚನ್ ಇದು? ಇದು ನಾರ್ಮಲ್ ಓಪನ್ ಕಿಚನ್ ಅಂತ ಎಲ್ ಶೇಪ್ ಅಲ್ಲಿ ಐತೆ. ಓಪನಬಲ್. ಇದು ಬಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ನೋಡಿ. ಇದು ಕಲರ್ ನನಗೆ ಇಷ್ಟ ಆಯ್ತು. ಈ ಚೆನ್ನಾಗಿ ಮಾಡಿಸಿದೆ, ಕಲರ್ ಇಷ್ಟ ಆಯ್ತು ಅಣ್ಣ ನನಗೆ. ಆಮೇಲೆ ಇಲ್ಲಿ ನಾರ್ಮಲ್ ಆಗಿ ಏನಂದ್ರೆ ನಾರ್ಮಲ್ ಫಾರ್ಮಿಗೆ ಯೂಸ್ ಮಾಡಂಗಿಲ್ಲ, ವಾಟರ್ ಪ್ರೂಫ್ ಬರುತ್ತೆ, ಅದು ಯೂಸ್ ಮಾಡ್ಬೇಕು. ನೀರ್ ಬಿದ್ರೆ ಏನಾಗಲ್ಲ. ಅದ್ರಲ್ಲಿ BR ಗೇಡ್ ಅಂತ ಬರುತ್ತೆ, ವಾಟರ್ BWP ಅಂತ ಬರುತ್ತೆ, ಅದು ಯೂಸ್ ಮಾಡ್ಬೇಕು. ಮೇಲ್ಗಡೆ ಲಾಫ್ಟ್ ಇದೆ. ಇದು ಸಿಂಪಲ್ ಆಗಿ ಒಂದು ಸ್ಟೋರೇಜ್ ಏರಿಯಾ. ಇದೊಂದು ಸ್ಟೋರೇಜ್ ಏರಿಯಾ. ಇದು ಬಂದು ಕ್ರಾಕರಿ ಯೂನಿಟ್ ತರ. ಕ್ರಾಕರಿ ಯೂನಿಟ್ ಗೈಸ್ ನಮ್ಮನೆಲ್ಲ ನೋಡ್ತಿರಲ್ಲ, ಸೈಡ್ ಸೈಡ್ ಡಬ್ಬಾಗೆ ಮಾಡ್ಕೊಂಡಿದೀವಲ್ಲ, ಸರ್ ಒಂದು ಸಪರೇಟ್ ಅದನ್ನೇ ಕ್ರಾಕರಿ ಯೂನಿಟ್ ಅಂತ ಕ್ರಾಕರಿ ಯೂನಿಟ್ ಮಾಡ್ಸವ್ರೆ ಅಷ್ಟೇ. ಫ್ರಿಡ್ಜ್ ಮಾಮೂಲಿ ಐತೆ. ಇದು ಬಂದು ಪಾರ್ಟಿಷನ್ ಕೊಟ್ಟಿದ್ದಾರೆ ಗೈಸ್. ಫ್ರಿಡ್ಜ್ ಇಟ್ರೆ ಅದು ಏನೋ ಕಾಣಬಾರ್ದು ಅಂತ ಅಂದ್ಬಿಟ್ಟು ಪಾರ್ಟಿಷನ್ ಕೊಟ್ಟವ್ರೆ. ಅಂಡ್ ಇದು ಬಂದು ಒಂದು ಕುಬೇರಿಂದ ಒಂದು ರೂಮ್, ಆಕ್ಚುಲಿ ಮೈನ್ ಬೆಡ್ರೂಮ್. ನಾರ್ಮಲ್ 12 ಫೀಟ್. ಇದು ಕುಬೇರ್ ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಅಂತ. ಓಕೆ, ಸೊ ದಿಸ್ ಇಸ್ ಅ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಅಪ್ಪ ಅಮ್ಮ ಇರ್ತಾರಾ? ಇಲ್ಲ, ಅಪ್ಪ ಅಮ್ಮ ಇರ್ತಾರೆ. ಬಟ್ ನಮ್ ಕಡೆ ಹಳ್ಳಿ ಕಡೆ ಗೊತ್ತಿಲ್ಲ, ನಿಮ್ ತರ ಫುಲ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ನಾವ್ ಇಲ್ಲಿ ಕೊಡಲ್ಲ. ನನ್ ರೂಮ್ ಮಾತ್ರ ಮೇಲೆ ಹೇಳಿದ್ದೆ. ಇದು ಬಂದು ಯುಟಿಲಿಟಿ ಏರಿಯಾ ತರ. ಇಲ್ಲಿ ಕಾನ್ಸಂಟ್ರೇಷನ್ ಏನು ಅಂದ್ರೆ
ಅಡಿಗೆ ಗಿಡಿಗೆ ಮಾಡ್ಕೊಳಕ್ಕೆ ಫಂಕ್ಷನ್ ಮಾಡಿದಾಗ ನೋಡಿ ಇಲ್ಲಿ ಮೇಲ್ಗಡೆ ಮ್ಯಾಂಗ್ಳೂರ್ ಟೈಲ್ ಯೂಸ್ ಮಾಡಿದ್ದೀವಿ, ಕ್ಲೇ ಟೈಲ್. ಕೂಲಿಂಗ್ ಟೈಲ್ ಇದು ನಾರ್ಮಲ್ ಮಂಗ್ಳೂರ್ ಟೈಲ್. ಓಕೆ. ಇದು ಮಂಗ್ಳೂರ್ ಹಂಚು ಅಂತಾರಲ್ಲ ಅದು. ಇದು ನಾವು ಬಂದು ಬೆಳೆದ ಭತ್ತ ಅಥವಾ ಸ್ಟೋರೇಜ್ಗೆ ಅಂತ ಇಟ್ಕೊಂಡವ್ರೆ. ಇದೊಂದು ಟಾಯ್ಲೆಟ್, ಬಾತ್ರೂಮ್ ಐತೆ ಗೈಸ್. ನೋಡಿ ಗೈಸ್, ವಾಶ್ರೂಮ್ ಎಷ್ಟು ದೊಡ್ಡಕೈತೆ. ಅಣ್ಣ ಇದೇ ಒಂದು ರೂಮ್ ಮಾಡ್ಬೋದಲ್ಲ. ಇದು ಬಂದು ಒಂದು ವೆಸ್ಟರ್ನ್, ಇದು ವೆಸ್ಟರ್ನ್, ಅಲ್ಲಿ ಇಂಡಿಯನ್. ನೈಸ್. ನಡ್ರಿ ಮೇಲಕ್ಕೆ ಹೋಗೋಣ ಈಗ. ಸೊ ಗೈಸ್, ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಇಷ್ಟ ಆಗಿದೆ. ಗ್ರೌಂಡ್ ಫ್ಲೋರ್ ಇಷ್ಟಿದೆ. ಫಸ್ಟ್ ಫ್ಲೋರ್ ಏನೂ ಇಲ್ಲ, ಬರೀ ನಮ್ದು ಒಂದು ರೂಮ್ ಐತೆ ಅಷ್ಟೇ. ನಡ್ರಿ ಫಸ್ಟ್ ಫ್ಲೋರಿಗೆ ಹೋಗೋಣ. ಬಟ್ ಆ್ಯಂಡ್ ಗೈಸ್, ಇಲ್ಲಿ ಡೀಟೇಲಿಂಗ್ ನೋಡಿ ಗೈಸ್, ಎಷ್ಟು ಸಕಾಲಾಗಿ ಮಾಡ್ತಾರೆ. ಈ ಥರ ಮಾಡಿಸ್ಬೇಕು ಅಂತಿತ್ತು ಒಂದು ವಾಲಿಗೆ ನಮ್ಮ ಮನೇಲಿ, ಬಟ್ ಮಾಡ್ಸೋಕ್ಕಾಗಿರಲಿಲ್ಲ. ಸೊ ನೋಡಿ, ಆ್ಯಂಡ್ ಇದನ್ನು ರೈಲಿಂಗ್ಸ್ ಎಲ್ಲ ನೋಡಿ ಸ್ಟೀಲ್ದು ಹಾಕ್ಸಿದಾರಲ್ಲ, ಸಕಾಲಾಗಿ ಬಂದಿದೆ ಗ್ಲಾಸು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕಾರ್ತಿಕೇಯನೊಂದು ಧರ್ಮಪತ್ನಿ ಮದುವೆದು, ಇದೆಲ್ಲ ಮದುವೆದಲ್ಲ ಮದುವೆದದು ಪ್ರೀ ವೆಡ್ಡಿಂಗ್ ಶೂಟ್, ಫುಲ್ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿ. ಫೋಟೋ ಮಾಡಿಸಿ ಫ್ರೇಮ್ ಹಾಕ್ಸವ್ರೆ. ಚೆನ್ನಾಗಿ ಗಿಫ್ಟ್ ಮಾಡಿರೋದು. ಏನಾಯ್ತು ಏನು ಅವರು ತೋರಿಸು ಅಂತ. ಆ್ಯಂಡ್ ಇದು ಎಂಟೈರ್ ನೋಡಿ ಗೈಸ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದನ್ನೇ ಮಾಡ್ಸವ್ರೆ. ಸಿ ಈ ಬಾಲ್ ಸ್ಟ್ರಕ್ಚರ್ ಏನೋ ಸ್ಟ್ರಕ್ಚರ್ ಪೇಂಟ್ ಸಕಾಲಾಗಿ ಮಾಡ್ತಾರೆ. ಈ ಡಿಸೈನ್ ಬರೋದಲ್ಲ ಗೋಲ್ಡ್ ಫಿನಿಶ್ ಸಕಾಲಾಗಿ ಬಂದಿದೆ. ಸೊ ಇಲ್ಲಿ ಮೇಲ್ಗಡೆ ಬಂದರೆ ಈ ಥರ POP ಬರುತ್ತೆ ನಿಮಗೆ ನೋಡಿ. ಬರುತ್ತೆ POP. ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಝೂಮ್ ಔಟ್ ಆಗ್ತದೆ ಇದು. ದಟ್ಸ್ ಓಕೆ. ಸೊ ಇಲ್ಲಿ ಮೇಲ್ಗಡೆ ಬಂದ್ರೆ ಆಕ್ಚುಲಿ ಫಾಯರ್ ಏರಿಯಾ ಅಂದ್ರೆ ನೀವು ಇದು ಕ್ರೇಜಿ ಇದು ನೋಡಿ ನಿಮಗೆ ಫುಲ್ ಪಾರ್ಟಿ ಮಾಡಕ್ಕೆ ಅಂತ ಅಂದ್ಬಿಟ್ಟು ವುಡನ್ ಗ್ರೈನ್ಸ್ ಇದೆ ಹಿಂದೆ. ಕ್ರೇಜಿ ಇಷ್ಟು ಅಗಲ ಜಾಗ ಇದೆ ನೋಡಿ ಗೈಸ್. ಆ್ಯಂಡ್ ಈ ಕಡೆಯಿಂದ ಬಂದರೆ ನಿಮಗೆ ಇದು ಯಾವ ಪೇಂಟ್ ಮಾಡಿಸಿರೋದು ನೀವು? ಯಾವುದು ಗೋಡೆಗೆ? ನಾರ್ಮಲ್ ಟೆಕ್ಸ್ಚರ್ ಎಲ್ಲ ಕಲರ್ ಹಾಕಿದ್ದಾರೆ. ಟೆಕ್ಸ್ಚರಲ್ಲಿ ಕಲರ್ ಹಾಕ್ಸೋ ನೋಡಿ ಗೈಸ್, ಇದನ್ನು ಚಂದ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ಪಾರ್ಟಿ ಫುಲ್ ಡಿಜೆ ಹಾಕೊಂಡ್ಬಿಟ್ಟು ಲೈಟ್ ಗೀಟ್ ಹಾಕೊಂಡ್ಬಿಟ್ಟು ಡಿಚ್ಚಿಗೆ ಅನ್ಸ್ಬೋದು. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ನೀವು ಇದನ್ನ ಅದೇ ಫಸ್ಟ್ ಹೇಳ್ದಂಗೆ ಇದನ್ನ ಅಲ್ಲಿವರೆಗೆ ಎಲ್ಸ್ಬಿಟ್ಟಿದ್ದಿದ್ರೆ, ಬಟ್ ಇದು ಅದೇ ಪ್ಲಾನ್ ಅಲ್ಲಿ ಇದ್ದಿದ್ದು. ಬಟ್ ಇದೇನು ಕನ್ಸ್ಟ್ರಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ಫಸ್ಟ್ ಮಾಡೋದು. ಆಮೇಲೆ ಮಂಗ್ಳೂರ್ ಟೈಲ್ 2 ಲೇಯರ್ ಹಾಕೋಕೆ ಅದು ತುಂಬಾ ಇದಾಗುತ್ತೆ, ಇದನ್ನ ಕಾಸ್ಟ್ ಜಾಸ್ತಿ ಆಯ್ತು. ಬಟ್ ಈ ತರ ಪ್ಲಾನ್ ಇತ್ತು ಆಕ್ಚುಲಿ, ಸಿಂಪಲ್ ಆಗಿ ಹಾಕ್ಸ್ಬೋದಿತ್ತು. ಅದು ಕೆಳಗಡೆ ಏನಾಗುತ್ತೆ ಅಂದ್ರೆ ಬಿಸಿಲು ಮತ್ತೆ ಮಳೆ ಬಂದ್ರೆ ಮೈನ್ ಬಾಗ್ಲು ಹೊಡಿತೆ ಅಂತ ಅದು ನೀಟಾಗಿ ಬರ್ಲಿ ಅಂತ ಹಂಗೆ ಮಾಡೋದು. ಓಕೆ. ಸೊ ಈ ಕಡೆ ಅದಕ್ಕೇನಂತಾರೆ ಪಾರ್ಟಿಕಾನ್ ಅದ ಅದು ಪೋರ್ಟಿಕನ್. ಸೊ ಇದು ನಮ್ಮ ರೂಮ್ ಗೈಸ್, ನಮ್ಮ ರೂಮ್ ಇದು. ಸೊ ಇಲ್ಲಿ ಬರ್ತಿದ್ದಂಗೆ ಇದೇನಿರೋದು ವಾರ್ಡ್ ರೂಮ್ ಸಿಂಪಲ್ ಆಗಿ. ಇಲ್ಲಿ ಕಬೋರ್ಡ್, ಇಲ್ಲಿ ವಾಶ್ರೂಮ್ ಇದೆ. ನಮ್ಮ ರೂಮ್ ಐತೆ ಅಷ್ಟೇ ಸಿಂಪಲ್ ಆಗಿ. ಸೆಪರೇಟ್ ಟಿವಿ ಯೂನಿಟ್ ನೋಡಿ ಗೈಸ್, ವಾರ್ಡ್ ರೂಮ್ ವಿತ್ ಟಿವಿ ಯೂನಿಟ್ ಎಷ್ಟು ದೊಡ್ಡ ಇದೆ ನೋಡಿ, ಕ್ರೇಜಿ ಆಗಿದೆಯಲ್ಲ. ಇದು ಆಕ್ಚುಲಿ 20 feet by 14 feet ಐತೆ. ಅದಕ್ಕೆ ಸ್ವಲ್ಪ 20 by 14 ಐತೆ. ಒಂದೇ ರೂಮ್ ಮೇಲ್ಗಡೆ ಇರೋದು. ಇದು ರೂಮ್ ಎಂಟೈರ್ ರೂಮ್. ಇಲ್ಲಿ ನೋಡಿ ಇದೇನು, ಇಲ್ಲಿ ಗೈಸ್ ಡ್ರೆಸ್ಸಿಂಗ್ ಟೇಬಲ್ ಐತೆ. ಅಲ್ಲೊಂದು ಇದೈತೆ ಡ್ರೆಸ್ಸಿಂಗ್ ಟೇಬಲ್ ವರ್ಕಿಂಗ್. ರೂಮ್ ಒಳಗಡೆನೆ ಉಯ್ಯಲ್ಲಿ ಹಾಕ್ಸ್ಕೊಂಡ್ಬಿಟ್ಟವ್ರು ಗೈಸ್. ಇದು ಅಟ್ಯಾಚ್ ಬಾತ್ರೂಮ್ ಐತೆ ನಮ್ದು ಒಂದಷ್ಟು. ಅಟ್ಯಾಚ್ ಬಾತ್ರೂಮ್ ನೋಡಿ ಗೈಸ್, ಸಾಕಾಗಿದೆಲ್ಲ. ಕ್ರೇಜಿ ಆಗಿದೆ ಕಾಣು. ಇದು ನೀವು ಮಸಿ ದೊಡ್ಡ ಆಯ್ತದ, ಇದು ನೀನು ಮಸಿ ದೊಡ್ಡ ಆಯ್ತಾ? ಸರಿ ಅಟ್ಯಾಚ್. ಬಟ್ ಇದೊಡೆ ನಾವೆಲ್ಲ ಹೊರಗಡೆ ಇರೋದ್ರಿಂದ ಜಾಸ್ತಿ ಯೂಸ್ ಆಗಲ್ಲ, ಇರಲ್ಲ. ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದು. ಸೊ ಅವಾಗ ಇದು ಆಕ್ಚುಲಿ ಬಂದು ಪಾರ್ಟಿ ಏರಿಯಾ ಮಾಡಿದ್ದು. ಬಟ್ ಇದು ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಸೇರ್ಕೊಂಡು ಬಟ್ಟೆ ಒಣಗಾಕಿ ಮಾಡಿಕೊಬಿಟ್ಟಾರೆ. ಇದು ಫುಲ್ ಡಬಲ್ ಅಷ್ಟಲ್ವಾ, ಒಂಚೂರು ಜಾಗ ಸಿಕ್ಕರೆ ಸಾಕು ಬಟ್ಟೆ ಒಣಗಾಕಿ ಮಾಡಿ. ಪ್ಲಾನಿಂಗ್ ಅಲ್ಲಿ ಇದು ಫುಲ್ ಪಾರ್ಟಿ ಏರಿಯಾ ಫುಲ್ ಇದ್ ಮಾಡ್ತೆ. ಮೇಲ್ಗಡೆ ಒಂದು ಸೀಲಿಂಗ್ ಐಟು, ಸೀಲಿಂಗ್ ಅಂಚು ಹಾಕ್ಸಿರೋದು. ಅದು ಡಬಲ್ ಅಂಚು. ಅದ್ರ ಮೇಲ್ಗಡೆ ನಾರ್ಮಲ್ ಅಂಚು. ಇದಾನ ಬಾ ಮೇಲ್ಗಡೆ ನೋಡೋಣ ಗೈಸ್. ಆಲ್ರೆಡಿ ದೇವ್ರು ಬಂದ್ಬಿಟ್ಟೈತೆ ಹಬ್ಬಕ್ಕೆ ಅಂತ ಬಂದಿದ್ವಲ್ಲ. ಹಬ್ಬ ಇದೆ, ನಿಮ್ಗೆ ಅಷ್ಟು ಕ್ಲೀನಾಗಿ ಕಾಣಲ್ಲ ಮನೆ. ಇಟ್ಸ್ ಓಕೆ, ರೈತರ ಮನೆ ಆದ್ರೆ ಸ್ವಲ್ಪ ಇರುತ್ತೆ. ಏನಿಲ್ಲ ಬರೋಣ, ಎಲ್ಲರೂ ರೈತರೆ ಅದರಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಟೆರೆಸ್. ಸೊ ಈ ಥರ ಹಂಚು ಹಾಕ್ಸಿದ್ರೆ ಇದು ನೀವು ಮೇಲ್ಗಡೆ ಏನು ನೋಡೋದಲ್ಲ ಆ ಥರ ಇದು. ಈ ಥರ ನಾರ್ಮಲ್ ಹಂಚು, ಅದ್ರ ಕೆಳಗಡೆ ಒಂದು ಸೀಲಿಂಗ್ ಅಂತ ಬರುತ್ತೆ. ಎರಡು ಹಾಕ್ಸಿದ್ದೀರಾ? ಓಕೆ. ಅದು ಡಿಸೈನ್ ಹಂಚು. ಸಿ ಎರಡಿದೆ. ಕೆಳಗಡೆ ಕೂಲಿಂಗಾ? ಅದು ಡಿಸೈನ್ಗೋಸ್ಕರ, ಜಸ್ಟ್ ಅದೊಂದು ಇದೈತಲ್ಲ ಎಂಬ್ಲಮ್ಮು, ಡಿಸೈನ್ಗೋಸ್ಕರ. ಇದು ಬಂದು ನಾರ್ಮಲ್ ಇದು ಮೇಲ್ಗಡೆ. ಸೊ ಕೆಳಗಡೆ ಡಿಸೈನ್ ಟೈಪ್ ಟೆಕ್ಸ್ಚರ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನ ಹಾಕ್ಸಿರೋದು. ಈ ಥರ ಇರ್ತದೆ. ಸೊ ಈ ಥರ ಬಂದಿದೆ ನೋಡಿ, ಈ ಥರ ಡಿಸೈನ್. ಮನೆ ಬಂದೆಲ್ಲ 2 ವರ್ಷ ಆಯ್ತಲ್ಲ. ನೈಸ್. ಸೊ ದಿಸ್ ಇಸ್ ಟೆರೆಸ್. ಅಲ್ಲೊಂದು ಸಿಂಟ್ಯಾಕ್ಸ್ ಇಟ್ಟವ್ರೆ. ಇದು ನಮ್ಮ ಹಳೆ ಮನೆಗಳು. ಹಳೆ ಮನೆಗಳೆಲ್ಲ ನೀವು ನೋಡಿರ್ಬೋದು, ನಾರ್ಮಲ್ ಮಂಗ್ಳೂರ್ ಅಂಚ್ಕಿಂತ ದೊಡ್ಡ ಮನೆ. ಗೈಸ್ ಇಲ್ಲಿ ಕಾಣಿಸ್ತೈತೆ ನೋಡಿ ಈ ಮನೆ. ಮನೆ ಒಂದು ಹಳೆ ಮನೆ. ಇದು ಇವ್ರದ್ದು ಹಳೆ ಮನೆ ಇತ್ತು, ಇಲ್ಲಿ ಹೊಸಾದ್ ಕಟ್ಕೊಂಡ್ರು. ಸೊ ನೋಡಿ ಇದು ನಮ್ಮ
ಸಗದ ಕಟ್ಟವ್ರಲ್ವ ಮನೆ ಇಷ್ಟ ಆಯ್ತಲ್ವ ಗೈಸ್ ನನಗಂತೂ ಇಷ್ಟ ಆಯ್ತು ಇದು ಆಕ್ಚುಲಿ ಬಂದು ಇದು ಫುಲ್ 4 ಕ್ವಿಂಟಲ್ ಐತೆ 80 ಅಡಿ ಇದು ಬಂದು ಯುಟಿಲಿಟಿ ಏರಿಯಾ ನಮ್ಮ ಮಮ್ಮಿ ಗೈಸ್ ನೋಡಿ ಇವ್ರು ಮನೆ ಕಟ್ಟೋದು ಇಷ್ಟು ಜಾಗ ಆದ್ರೆ ಇನ್ನು ಅದಕ್ಕೆ ಸ್ವಲ್ಪ ಜಾಸ್ತಿ ಐತೆ ಇನ್ನೊಂದು ಇದೇ ತರದ ಮನೆನೇ ಕಟ್ಬಿಡ್ಬೋದು ಹೊಸ್ದಾಗಿ ಎಷ್ಟು ಜಾಗ ಬಿಡ್ಕೊಂಡವ್ರೆ ಇಲ್ಲೇನು ಫುಲ್ ಕಾಂಕ್ರೀಟ್ ಹಾಕ್ಸ್ಬಿಡತ್ತಾನೆ ಅದಕ್ಕೆ ಎಲ್ಲ ಅದು ಮಮ್ಮಿ ಸ್ವಲ್ಪ ಇದು ಬೆಳಿತಿಲ್ಲ ಗಾರ್ಡನಿಂಗ್ ಮಾಡ್ತಿದೆ ಪಪಾಯ ಅದು ಇದು ಕೇಳ್ತಿದೆ ಗಾರ್ಡನಿಂಗ್ ಮಾಡಕ್ಕೆ ಬಿಟ್ಟಾರೆ ನೋಡಿ ಅಲ್ಲೆಲ್ಲ ಪರಂಗಿಕಾಯಿ ಬೆಳೆದವ್ರೆ ಬಾಳೆ ಹಾಕವ್ರೆ ಇಲ್ಲೆಲ್ಲ ಹೂವುಗಳು ಅವರೆಕಾಯಿ ಗಿವರೆಕಾಯಿ ಎಲ್ಲ ಬೆಳೆದವ್ರೆ ಅಲ್ಲಿ ತೆಂಗಿನಕಾಯಿ ಹಾಕವ್ರೆ ಸೊ ಈ ತರ ಮನೆ ಪಕ್ಕದಲ್ಲಿ ಅಲ್ಲಿ ನೋಡಿ ಗೈಸ್ ಕರುನು ನೋಡ್ತಾ ಇತ್ತು ನಮ್ಮನ್ನ ಈ ನನ್ನ ಮಕ್ಳು ಏನೋ ಮಾಡ್ತಾವ್ರಲ್ಲ ಅಂತ ಓಕೆ ಸೊ ಹಿಂಗೆ ಮನೆ ಇದು ಪರ್ಗೋಲ ಹಾಕ್ಸಿದ್ದು ಬರೋಣ ಇದು ಆಕ್ಚುಲಿ ಮೇಲಿಂದ ಮಾಡಿಸಿದ್ದು ಹೌದು ಲಿಂಕ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಗೈಸ್ ಆ್ಯಂಡ್ ಹಿಂಗೆ ಮನೆ ಪಕ್ಕದಲ್ಲಿ ಜಾಗ ಇದ್ರೆ ಗಾರ್ಡನಿಂಗ್ ಎಲ್ಲ ಸಖತ್ತಾಗಿ ಆಗುತ್ತೆ ನೀಟಾಗಿ ಮಾಡ್ಬೋದು ಆಕ್ಚುಲಿ ಹಳ್ಳಿಗಳಲ್ಲಿ ಏನು ಅಂದ್ರೆ ಚಿಕ್ಕದಾಗ ಹಾಲೆಲ್ಲ ಚಿಕ್ಕದಾಗಿ ಇರಬಾರ್ದು ಅಂತಾರೆ ಅಷ್ಟೇ ಅದಕ್ಕೊಂದು ಕಾನ್ಸಂಟ್ರೇಟ್ ಮಾಡಿ ಇಷ್ಟು ದೊಡ್ಡದಾಯ್ತು ಹೌದು ಪ್ಲಾನಿಂಗ್ ಇಷ್ಟೊಂದು ಇರ್ಲಿಲ್ಲ ಫಸ್ಟ್ ಆ್ಯಂಡ್ ಗೈಸ್ ಈ ಗ್ಲಾಸ್ ಫಿನಿಶ್ ಏನು ಕೊಟ್ಟಿದ್ದಾರಲ್ಲ ಸ್ಟೇರ್ ಕೇಸ್ಗೆ ಅಂತ ನೋಡಿ ಇದು ಒಂದು ವುಡನ್ ಬಲಾಸ್ಟ್ ಬರುತ್ತೆ ಇದು ಸಕಲಾಗಿದೆ ನೋಡಿ ಗೈಸ್ ಆ್ಯಂಡ್ ಇವ್ರು ಮೇಂಟೆನೆನ್ಸ್ ಎಷ್ಟು ನೀಟಾಗಿ ಮಾಡೋರು ನೋಡಿ ಆ ಗ್ಲಾಸ್ ಮೇಲೆ ಒಂಚೂರು ಧೂಳು ಕೂತಿಲ್ಲ ನಮ್ಮ ಮನೇಲಿ ಏನಾರು ಹಿಂಗಾಗ್ಬಿಟ್ಟಿದ್ದಿದ್ರೆ ಆ್ಯಂಡ್ ನನ್ನ ಗೈಸ್ ಮನೆಗಿನ್ನ ಎಲ್ಲದಕ್ಕಿಂತ ಇಷ್ಟು ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ ನನಗಿದು ಎಸ್ ಫುಲ್ ಅಲ್ಲಿಂದನೇ ಇಲ್ಲಿವರೆಗೂ ಕೊಟ್ಟವ್ರಲ್ಲ ಸೊ ಲೆಂತಿಯಾಗಿ ಸಕಲ ಕೊಟ್ಟವ್ರೆ ಸೊ ಆಕ್ಚುಲಿ ಪ್ಲಾನಿಂಗ್ ಇದ್ದಿದ್ದು ಇಲ್ಲಿ ಒಂದು ಒಳಗಡೆ ಹ್ಯಾಂಗಿಂಗ್ ಇಟ್ಟು ಕೊಡಬೇಕು ಅಂತ ಇಲ್ಲಿ ಹಾಕ್ಸ್ಬೋದಿತ್ತು ಕಾರಣ ಆರಾಮಾಗಿ ಅದು ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಬಂದು ಸೊಳ್ಳೆ ಎಲ್ಲ ಕೊಡುತ್ತೆ ಅಂತ ಗೈಸ್ ಇಲ್ಲಿ ಒಂದು ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ರೆ ಸಕಲ ಕಾಣಿಸಿದಲ್ವ ನಂಗೆ ಇದು ತುಂಬ ಇಷ್ಟ ಆಯ್ತು ಅದು ಅಭಿಗೂ ಇಷ್ಟ ಅವ್ನ ಮನೆಗೆ ಮಾಡಬೇಕು ಅಂತಂದ ಅದು ಅಷ್ಟು ಇದು ಮಾಡೋದು ಆ್ಯಂಡ್ ಇಲ್ಲೇ ನೋಡಿ ಗೈಸ್ ಇದು ಬೇರೆ ಥರ ಒಂದೊಂದು ಹೈಲೈಟ್ ಮಾಡಿಸಿದೀವಿ ಇದು ಬೇರೆ ತರ ಪ್ಯಾಟರ್ನ್ ಇದು ನೋಡಿ ಇದೊಳ್ಳೆ ಏನೋ ಬಿಸ್ಕೆಟ್ ಅಲ್ಲ ಬಿಸ್ಕೆಟ್ ಅಲ್ಲ ಬಂದು ಸ್ಲೈಸಸ್ ಬರುತ್ತಲ್ಲ ಸ್ಲೈಸಸ್ ಬಂದಂಗೆ ಬಂದಿದೆ ಸೊ ಇದು ನೋಡಿ ಡಿಫ್ರೆಂಟ್ ಅಂಡ್ ಇದ್ರ ಕೆಳಗಡೆ ಇಲ್ಲಿ ನೋಡಿ ಯುಟಿಲಿಟಿ ಕೆಳಗಡೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಇನ್ನೊಂದು ಸ್ಟೋರೇಜ್ಗೆ ಅಂತ ಇಟ್ಕೊಂಡವ್ರೆ ಸೊ ಈ ತರ ಇತ್ತು ನೋಡಿ ಮನೆಯವ್ರು ಫುಲ್ ಮೇಂಟೈನ್ ಮಾಡೋದು ಮನೆ ಮದುವೆಯಾಗಿ ಈಗ 1 ವರ್ಷ ಆಯ್ತಾ 2 ವರ್ಷ ಆಯ್ತು 2 ವರ್ಷ ಆಗೋಯ್ತು ಮನೆ ಕಟ್ಟು 2 ವರ್ಷ ಮುಗೀತು ನಿಮ್ದು ಮನೆ ಕಟ್ಟು 15 ದಿನಕ್ಕೆ ತಾನೇ ಮದುವೆ ಆಗಿದ್ದು ನೆಕ್ಸ್ಟ್ 2 ದಿನಕ್ಕೆ ಗೈಸ್ ಇವ್ರದ್ದು ಈ ಮನೆ ಗೃಹಪ್ರವೇಶ ಮಾಡಿದ್ರು ಅದಾದ್ಮೇಲೆ 2 ದಿನಕ್ಕೆ ಇವ್ರು ಇಬ್ಬರದು ಮದುವೆ ಇತ್ತು ಹಾ ಹೌದು ಅದು ನಮ್ಮ ತಾತ ಅವ್ರ ತಾತ ಅವರೆಲ್ಲ ಎಷ್ಟನೇ ಜನರೇಷನ್ ಇದು ನಮ್ಮ ತಂದೆಯವರಪ್ಪ ಇವರು ಅದ್ 4ನೇ ಜನರೇಷನ್ ಹಂಗಾರೆ ಅವ್ರಪ್ಪ ಅವರು ಅಂದ್ರೆ ಇವ್ರು ನಿಮಗ್ ಮುತ್ತಾತ ನನಗೆ ಮುತ್ತಾತ ಇವರು ತಾತ ಮುತ್ತಾತ ತಾತ ಅಪ್ಪ ನೀವು ನೈಸ್ ಸೊ ಗೈಸ್ ನೋಡಿದ್ರಲ್ಲ ಹೇಗಿದೆ ಹೋಮ್ ಟೂರ್ ಇಷ್ಟ ಆಗಿರೋರು ಏನೇನಾದ್ರೂ ಇನ್ನ ಚೇಂಜಸ್ ಇರ್ಬೇಕಿತ್ತು ಅಂತಂದ್ರೆ ಕಮೆಂಟ್ ಹಾಕಿ ತುಂಬಾ ಚೇಂಜಸ್ ಸಿಗುತ್ತೆ ಇರುತ್ತೆ ಒಬ್ಬೊಬ್ರು ಟೇಸ್ಟ್ ಒಂದೊಂಥರ ಇರುತ್ತೆ ಆಮೇಲೆ ಇನ್ನೊಂದು ತೋರಿಸೋದು ಆಕ್ಚುಲಿ ಹಾಲಾಗಿ ಬಂದು 6 ಫೀಟ್ ಬೈ 6 ಫೀಟ್ ಇದು ಹಾಕಿರೋದು ಯಾವುದು ಇದೊಂದು ಗೈಸ್ ಸೇಮ್ ನೋಡಿ ಇವ್ರೇನ್ ಮಾಡ್ಸಾರಲ್ಲ ಇದೇ ತರ ನಾವು ಮಾಡ್ಸಿರೋದು ಬಟ್ ಗ್ಲಾಸ್ ಪ್ಯಾಟರ್ನ್ ಚೇಂಜ್ ಅಷ್ಟೇ ಸೊ ಇದು ಮಾಡಿಸಿ ಫಿನಿಶ್ ಮಾಡ್ಸಿರೋದು ಸೇಮ್ ಇದೇ ತರ ಮಾಡ್ಸಿರೋದು ಇವ್ರು 4 ಕೊಡ್ಸಾರೆ ನಾವು 5 ಕೊಡ್ಸಿದೀವಿ ಅಷ್ಟೇ ಸೊ ಅದೊಂದು ಡಿಫ್ರೆನ್ಸ್ ಯಾರನ್ನು ತೋರಿಸ್ಬೇಕು ಗೈಸ್ ಇವರು ನಮ್ಮ ಕಾರ್ತಿಯಣ್ಣವ್ರ ಅಕ್ಕ ಇವಳು ಹೇಳ್ತಾವಳೆ ನಮ್ಮ ಅಮ್ಮನ ತೋರಿಸು ಅಂತ ತೋರಿಸಿದ್ದೀನಿ ನಿಮ್ಮ ಅಜ್ಜಿನ ಅವಾಗಲೇ ತೋರಿಸ್ದೆ ಗೈಸ್ ಇವ್ರ ಇವಾಗಲೇ ಮಾಡಲ್ಲ ಇನ್ನ ಎಡಿಟ್ ಮಾಡಿ ಎಲ್ಲ ಮಾಡ್ಬೇಕು ನಾನು ಸೊ ಗೈಸ್ ಇವ್ರು ಕಾರ್ತಿಯಣ್ಣವ್ರ ಅಕ್ಕ ಇವರಿಬ್ರು ಅವ್ರ ಮಕ್ಕಳು ಇವಳು ದೊಡ್ಡೋಳು ಇವಳು ಚಿಕ್ಕವಳು ದೊಡ್ಡೋಳು ಒಂಚೂರು ಸೈಲೆಂಟು ಇವಳು ಚಿಕ್ಕವಳು ಒಂಚೂರು ತರಲೆ ನಂತರ ಸಿಕ್ಕಾಪಡೆ ತರಲೆ ಸೊ ನೋಡೋದಲ್ಲ ಗೈಸ್ ಹೋಮ್ ಟೂರ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಸೊ ಇಲ್ಲಿಂದ ಇವಾಗ ನಮ್ಮ ಅಮ್ಮವ್ರನ್ನೆಲ್ಲರನ್ನ ಕರ್ಕೊಂಡು ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಮನೆ ಹತ್ರ ದೇವ್ರು ಬರುತ್ತಂತೆ ಅವ್ರಿಗೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಣ ಓಕೆ ಇಲ್ಲಿಂದ ಹೋಗೋಣ ಮನೆಗೆ ಬಾಯ್ ಹೇಳ್ತಿದ್ದೆ ನಾಳೆ ಬಾಯ್ ಹೇಳ್ತಾರೆ ನಾನಿನ್ನ ಬಾಯ್ ಹೇಳ್ತಿಲ್ಲ ಇವ್ರು ಇವಾಗ ಯಾಕೆ ಅಂದ್ರೆ ಇಲ್ಲಿಂದ ಹೋಗ್ಬೇಕಲ್ಲ ಅದಕ್ಕೆ ಸೊ ಗೈಸ್ ನಾವು ಹಂಗೆ ಹೋಮ್ ಟೂರ್ ಮುಗಿಸ್ಕೊಂಡು ಮನೆ ಹತ್ರ ಬರ್ತಾ ಇದ್ದೋ ಮನೆ ಕಡೆ ಬರುವಾಗ ಹಂಗೆ ದೇವರು ರಂಗದ ಹತ್ರ ಐತೆ ಅಂತ ಗೊತ್ತಾಯ್ತು ಸೊ ನಾವು ಹಂಗೆ ರಂಗದ ಹತ್ರ ದೇವ್ರು ಬಂದಿತ್ತಲ್ಲ ಅಂದ್ಬಿಟ್ಟು ದೇವ್ರನ್ನ ನೋಡಕ್ ಹೋದೋ ಸೊ ಅಲ್ಲಿದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಬನ್ನಿ.
ನೋಡಿದ್ರಲ್ಲ ಗೈಸ್, ನಮ್ಮೂರ ಸೈಡು ಯಾವ ರೀತಿ ಹಬ್ಬ ಮಾಡ್ತಾರೆ, ಯಾವ ರೀತಿ ರಂಗ ಕುಣಿಸ್ತಾರೆ, ಅಥವಾ ರಂಗದಲ್ಲಿ ಯಾವ ರೀತಿ ಏನೇನೆಲ್ಲ ಮಾಡ್ತಾರೆ ಅಂತ ನೋಡಿದ್ರಲ್ಲ. ಆ್ಯಂಡ್ ಆ ರಂಗದ ಹತ್ರ ಯಾರನ್ನೂ ಒಬ್ರು ಅಂದರೆ ಇಷ್ಟು ಸರೌಂಡಿಂಗ್ ಅಂತ ಇರುತ್ತೆ, ಆ ಸರೌಂಡಿಂಗ್ ಒಳಗಡೆ ಯಾರೂ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ. ಸೊ ಆ ಥರ ಎಲ್ಲ ಮೇಂಟೈನ್ ಮಾಡ್ತಾರೆ ನಮ್ಮ ಕಡೆ. ಸೊ ನೋಡಿದ್ರಲ್ಲ, ನಮ್ಮ ರಿಲೇಷನ್ ಅವ್ರ ಮನೆ ನಾವು ಊಟಕ್ಕೆ ಹೋಗಿದ್ದು, ಊಟ ಮಾಡಿದ್ದು, ಮತ್ತು ಅವ್ರ ಮನೆ ಹೋಮ್ ಟೂರ್ ಮಾಡಿದ್ದು, ಆ್ಯಂಡ್ ರಂಗದ ಹತ್ರ ದೇವ್ರನ್ನ ನೋಡ್ಕೊಂಡು ಬಂದಿದ್ದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.